ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನ್ನು ಬ್ಲಾಗ್ ಇನ್ ಕನ್ನಡ. ಎಸ್, ಇವಾಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ದಿನದ ನಂತರ ಸಂಧ್ಯಾ ಹೋದ್ಮೇಲೆ ಒಂದೋ ಏನೋ ವ್ಲಾಗ್ ಬಂತು. ಅದಾದಮೇಲೆ ವ್ಲಾಗೇ ಬಂದಿರಲಿಲ್ಲ. ನಾವು ಪ್ರತಿದಿನ ನಾವು ನೆನೆಸ್ಕೊಳ್ತೀವಿ. ಹಾಗೆ ಇವತ್ತು ವ್ಲಾಗ್ನ ಶುರು ಮಾಡೋಣ ಅಂಥೇಳಿ ಮಾಡಿಸ್ದೆ. ಸಿಕ್ಕಾಪಟ್ಟೆ ಧೂಳು, ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ಆ ಕಡೆ ಒಂದು ಕನ್ಸ್ಟ್ರಕ್ಷನ್ ನಡೀತಿದೆ ಮತ್ತು ಆ ಕಡೆ ಸೈಡ್ ಒಂದು ಕನ್ಸ್ಟ್ರಕ್ಷನ್ ನಡೀತಿದೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಡೈಲಿ ಕ್ಲೀನ್ ಮಾಡಬೇಕು. ಕಾರ್ನರ್ಸ್ ಎಲ್ಲ ಏನಿದೆ, ಈ ಕಾರ್ನರ್ಸ್ಗೆಲ್ಲ ಧೂಳು ಹೋದರೆ ನಾವು ತೆಗಿಲಿಕ್ಕೆ ಆಗೋದಿಲ್ಲ. ನೋಡಿ ಇಲ್ಲೆಲ್ಲ ಎಷ್ಟು ಧೂಳು ಮಣ್ಣಿದೆ ಅಂತ ಗೊತ್ತಾಗ್ತಿದೆಯಾ? ಸೊ ಈ ರೀತಿ ಹೋಗಿ ಸ್ಟಕ್ ಆಗಿಬಿಡುತ್ತೆ, ಅವಾಗ ತೆಗಿಯೋಕ್ಕೆ ಆಗೋದಿಲ್ಲ. ಅದನ್ನು ನೀವು ವ್ಯಾಕ್ಯೂಮ್ ಕ್ಲೀನರಲ್ಲೇ ತೆಗಿಬೇಕಾಗತ್ತೆ. ಸೊ ಇವತ್ತು ಅಗಾರೋದವ್ರದ್ದು ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಒಂದು ರಿವ್ಯೂ ಕೊಡೋಣ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ಅವರೇ ಕಳಿಸ್ಕೊಟ್ಟಿರೋ ಅಂಥದ್ದು. ನೋಡಿ, ಈಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಯಾವುದೇ ವ್ಯಾಕ್ಯೂಮ್ ಕ್ಲೀನರ್ ತೊಗೊಳ್ತೀನಿ ಅಂದರೂ ಕೂಡ ಬಡ್ಜೆಟ್ ಫ್ರೆಂಡ್ಲಿ ವ್ಯಾಕ್ಯೂಮ್ ಕ್ಲೀನರನ್ನೇ ನಾವು ನೋಡೋದು ಅಲ್ವಾ? ಸೊ ಇದು ಅಷ್ಟೇ, ತುಂಬಾ ಬಡ್ಜೆಟ್ ಫ್ರೆಂಡ್ಲಿ, ತುಂಬ ಜಾಸ್ತಿ ಅನ್ನಂಗೆ ಏನಿಲ್ಲ ಸ್ನೇಹಿತರೆ. ಆರಾಮ್ಸೆ ನಾವು ಎಲ್ಲರೂ ಕೂಡ ಅಫೋರ್ಡ್ ಮಾಡೋವಂಥ ಪ್ರೈಸಲ್ಲೇ ನಮಗೆ ಇದು ಸಿಗ್ತಿದೆ. ಸೊ ಬನ್ನಿ, ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ. ಎಲ್ಲನೂ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಹಾಗೆ ಇದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಯಾವ ರೀತಿ ಯೂಸ್ ಮಾಡಬೇಕು, ಹೇಗೆ ಇದನ್ನು ಸೆಟ್ ಮಾಡ್ಕೋಬೇಕು, ಎಲ್ಲವೂ ಕೂಡ ಡೀಟೇಲ್ಸ್ ಆಗಿ ಇದರಲ್ಲಿ ಹೇಳಿದ್ದಾರೆ. ಹಾಗೆ ನೋಡಿ, ಇದೆಲ್ಲ ವಾರಂಟಿ ಕಾರ್ಡು, 1 ವರ್ಷ ವಾರಂಟಿ ಬರುತ್ತೆ. ಅದಲ್ಲದೆ ಸ್ನೇಹಿತರೆ, ಅಗಾರೋದವ್ರದ್ದು ಏನೆಲ್ಲ ಪ್ರಾಡಕ್ಟ್ ಇದೆ ಅನ್ನೋದು ಕೂಡ ಲೀಸ್ಟ್ ಮಾಡಿ ಇಲ್ಲಿ ಹಾಕಿದ್ದಾರೆ. ಅವ್ರದ್ದೇ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ನೀವು ಬೇಕಂದರೆ ಹೋಗಿ ಚೆಕ್ ಮಾಡಬಹುದು. ಅಗಾರೋ ಐಕ್ಯಾನ್ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ 1600 ವ್ಯಾಟ್ಸ್ ಪವರ್ಫುಲ್ ಮೋಟರ್ ಜೊತೆ ಬರುತ್ತೆ, ಹಾಗೂ 24 kp ಸೆಕ್ಷನ್ ಜೊತೆ ಬರುತ್ತೆ. ಅದ್ರ ಜೊತೆಗೆ ಸೈಕ್ಲೋನಿಕ್ ಸೆಕ್ಷನ್ ಸಿಸ್ಟಮ್ ಜೊತೆ ಬರುತ್ತೆ. ಈ ಬಟನ್ ಏನು ನೋಡ್ತಿದ್ದೀರಾ, ಇದು ಆನ್ ಆ್ಯಂಡ್ ಆಫ್ ಬಟನ್. ಹಾಗೆ ಮಿನಿಮಮ್ ಮ್ಯಾಕ್ಸಿಮಮ್ ಕೂಡ ಜಾಸ್ತಿ ಬೇಕಾದರೆ ಪ್ರೆಷರ್ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಹಾಗೆ ನೋಡಿ, ಈ ರೀತಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ನೋಡಿಕೊಂಡು ಇದನ್ನು ಸೆಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ನೋಡೋದಾದರೆ ಇಲ್ಲಿ 5 ಮೀಟ್ರ್ ಲಾಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಎಲ್ಲಿ ಬೇಕಾದರೂ ನೀವು ವ್ಯಾಕ್ಯೂಮ್ ಕ್ಲೀನರನ್ನು ನೀಟಾಗಿ ಎಳ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ರೆಡ್ ಕಲರ್ದು ಒಂದು ಲೈನ್ ಬರುತ್ತೆ ನೋಡಿ, ಅದಂತ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅರ್ಥ, ಅಲ್ಲಿಂದ ಆಚೆಗೆ ಎಳಿಬಾರ್ದು. ಹಾಗೆ ಈ ಬಟನ್ ಏನಿದೆ, ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಆಟೋಮೆಟಿಕ್ಲಿ ವೈರ್ ಏನಿದೆ ಅದು ಒಳಗಡೆ ಹೋಗುತ್ತೆ. ನೀವು ಮತ್ತೆ ಇದು ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನ ಈಸಿಯಾಗಿ ಮೂವ್ ಮಾಡ್ಬೋದು, ಬಿಕಾಸ್ 2 ವೀಲ್ ಇದೆ. ಹಾಗೆ ಮೇನ್ ಏನಪ್ಪ ಅಂದರೆ ಈ ರೀತಿ ಹ್ಯಾಂಡಲ್ ಕೂಡ ಕೊಟ್ಟಿರ್ತಾರೆ. ಅದಲ್ಲದೆ ಇಲ್ಲಿ ಒಂದು ಸ್ಮಾಲ್ ವೀಲ್ ಇದೆ ನೋಡಿ, ಇದು ನೀವು 360 ರೊಟೇಟ್ ಕೂಡ ಮಾಡ್ಕೋಬಹುದು ಈ ವ್ಯಾಕ್ಯೂಮ್ ಕ್ಲೀನರನ್ನು. ಇದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ನೋಡಿ. ಹಾಗೆ ನೀವು ಹಿಂದೆ ನೋಡೋದಾದ್ರೆ ಇಲ್ಲಿ ಹೆಪಾ ಫಿಲ್ಟರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ನೀವು ಓಪನ್ ಮಾಡ್ಕೋಬೇಕು. ಇದ್ರ ಕೆಲಸ ಡಸ್ಟ್ ಪಾರ್ಟಿಕಲ್ಸ್, ಉಲ್ಲನ್ ಎಲ್ಲವನ್ನು ಕೂಡ ಸಕ್ ಮಾಡ್ಕೊಳ್ಳುತ್ತೆ, ಬಿಕಾಸ್ ಮೋಟರ್ ಒಳಗಡೆ ಹೋಗ್ಬಾರ್ದು ಅಂತ ಹೇಳಿ. ಅದ್ರ ಜೊತೆಗೆ ಡಸ್ಟ್ ಮಿಷಿನ್ ಒಳಗಡೆ ರೀಸರ್ಕ್ಯುಲೇಟ್ ಆಗೋದನ್ನ ತಡೆಯುತ್ತೆ. ಈ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ 2 ಹೆಪಾ ಫಿಲ್ಟರ್ ಇದೆ. ಮೊದಲನೇದು ನೋಡಿದ್ರಿ ಅಲ್ವಾ, ಇದು ಎರಡನೇದು. ಇದರಲ್ಲಿ 1.5 ಲೀಟರ್ ಬ್ಯಾಗ್ಲೆಸ್ ಬಿನ್ ಇದೆ. ಇದು ನೀಟಾಗಿ ಈಸಿಯಾಗಿ ನೀವು ಇದು ಒಂದೇ ಒಂದು ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಕಸ ಎಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಬಹುದು. ಇಲ್ಲಿ ವೈಟ್ ಕಲರ್ ಏನ್ ನೋಡ್ತಿದ್ದೀರಾ, ಇದು 2ನೇ ಹೆಪಾ ಫಿಲ್ಟರು. ಸೊ ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು, ಹಾಗೆ ವಾಪಸ್ ಹಾಕ್ಬೋದು. ನೀವು ಇದನ್ನ ನೀಟಾಗಿ ತೆಗೆದ್ಬಿಟ್ಟು ವಾಶ್ ಮಾತ್ರ ಮಾಡ್ಲಿಕ್ಕೆ ಹೋಗಬೇಡಿ, ಹಾಗೆ ಡಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ. ಇದನ್ನು ಆರಾಮ್ಸೆ ನೀಟಾಗಿ ಕ್ಲೀನ್ ಕೂಡ ಮಾಡ್ಕೋಬಹುದು. ಬಟ್ ನೆನಪಲ್ಲಿರಲಿ, ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಹಾಗೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ ನಂತರ ಈ ರೀತಿ ಒಂದು ಪಾರ್ಟ್ ಇರುತ್ತೆ ನೋಡಿ, ರೆಡ್ ಕಲರ್ದು. ಇದನ್ನು ಈ ರೀತಿ ಟ್ವಿಸ್ಟ್ ಮಾಡಿ ಓಪನ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಕೂಡ ಮಾಡ್ಕೋಬಹುದು ನೀವು. ಈಗ ಈ ರೀತಿ ಪೈಪ್ ಏನು ನೋಡ್ತಿದ್ದೀರಾ ಬ್ಲ್ಯಾಕ್ ಕಲರ್ದು, ಇದು 360 ಡಿಗ್ರಿ ಸಿವಿಲ್ ಹೋಸ್ ಅಂತ ಹೇಳ್ತಾರೆ. ಈ ಪೈಪ್ ಅಥವಾ ಹೋಸ್ ಏನಿದೆ, ಇದರಲ್ಲಿ ಬೇರೆ ಎಕ್ಸ್ಟೆಂಡರ್ ಅಥವಾ ಬೇರೆ ಏನು ಎಕ್ವಿಪ್ಮೆಂಟ್ನ ಹಾಕಲಿಕ್ಕೆ ಯೂಸ್ ಆಗುತ್ತೆ. ಈಗ ಬನ್ನಿ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಇರುತ್ತಲ್ಲ, ಹಿಂದೆ ದಪ್ಪಗಿರುವಂಥ ಪಾರ್ಟನ್ನು ಇನ್ಸರ್ಟ್ ಮಾಡಿ ಆ ಕಡೆ ಬಟನ್ ಇರುತ್ತೆ, ಆ ನಂತರ ಸೈಡ್ಗೆ ತಿರುಗಿಸ್ಬೇಕು. ಅದರಲ್ಲೇ ಕೊಟ್ಟಿರ್ತಾರೆ ಯಾವ ರೀತಿ ನಾವು ಇದು ಮಾಡಬೇಕು ಅಂತ ಹೇಳಿ. ಇದ್ರ ಜೊತೆಗೆ ಒಂದು ಎಕ್ಸ್ಟೆಂಡೆಡ್ ಟ್ಯೂಬ್ ಅಂತ ಸಿಗುತ್ತೆ. ಇದನ್ನ ನಾವು ಬೇರೆ ಅಟ್ಯಾಚ್ಮೆಂಟ್ಸ್ ಏನಿದೆ ಅದನ್ನ ಹಾಕೊಂಡು ನಾವು ನೀಟಾಗಿ ಕ್ಲೀನನ್ನು ಮಾಡ್ಕೋಬಹುದು. ಈಗ ನಾನು ಫ್ಲೋರ್ ಬ್ರಷನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಟೆಂಟರ್ ಜೊತೆಗೆ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಇಲ್ಲಿ ಆನ್ ಆ್ಯಂಡ್ ಆಫ್ ಒಂದು ಬಟನನ್ನು ಅಮುಕ್ತಾ ಇದ್ದೀನಿ ನೋಡಿ. ಅದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ಕೆಲವೊಂದು ಕಡೆ ಜಾಸ್ತಿ ಗಲೀಜಿದೆ ಅಂತ ಅಂದಾಗ ಇಲ್ಲಿ ಸಣ್ಣದಾಗಿ ಬ್ರಷ್ ಇದೆ ನೋಡಿ, ಆ ಬ್ರಷ್ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ ಹಿಂದೆ ಬಟನನ್ನು ಪ್ರೆಸ್ ಮಾಡಿದ್ರೆ. ನೀವು ಕೈ ಸಹಾಯದಿಂದನೇ ಮಾಡಬೇಕು ಅಂತೇನಿಲ್ಲ, ಆರಾಮಾಗಿ ಕಾಲಲ್ಲೇ ಕೂಡ ಮಾಡಬಹುದು ನೋಡಿ. ನೀಟಾಗಿ ಅಂದರೆ ಮನೇಲಿ ಎಷ್ಟು ಸಣ್ಣ ಗಲೀಜಿರುತ್ತೆ ಎಲ್ಲವೂ ಕೂಡ ನೀಟಾಗಿ ಸಕ್ ಮಾಡಿ
ಮಾಡಿಬಿಡುತ್ತೆ. ಇದು ಇಷ್ಟು ಫ್ಲೆಕ್ಸಿಬಲ್ ಆಗಿ ತಿರುಗಲಿಕ್ಕೆ ಇಲ್ಲಿ ಸಣ್ಣ ಸಣ್ಣದಾಗಿ 2 ವೀಲನ್ನು ಕೊಟ್ಟಿದ್ದಾರೆ. ಸೊ ಇದು 360 ಡಿಗ್ರಿ ನೀಟಾಗಿ ರೊಟೇಟ್ ಆಗುತ್ತೆ. ಮನುಷ್ಯ ಎಷ್ಟೇ ನೀಟಾಗಿ ಗುಡಿಸಿದ್ರು ಕೂಡ ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡ್ದಂಗೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಾವು ಮಾಡಲಿಕ್ಕೆ. ಗಾಳಿ ಏನು ಮಾಡುತ್ತೆ, ಅಲ್ಲಿರುವಂಥ ಕಸ ಕಡ್ಡಿಗಳನ್ನೆಲ್ಲ ನೀಟಾಗಿ ಸಕ್ ಮಾಡಿಬಿಡತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ಕಣ್ಣಿಗೆ ಕಾಣದೇ ಇರುವಂಥ ಡಸ್ಟು ಕೂಡ ನೀಟಾಗಿ ಸಕ್ ಮಾಡಿಬಿಡುತ್ತದು, ಹಾಗಾಗಿ ಕ್ಲೀನ್ ಆಗುತ್ತೆ. ಈಗ ನಾನು ಸೋಫಾನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮಲ್ಟಿಪರ್ಪಸ್ ಬ್ರಷನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಹಿಂಗೆ ಕ್ಲೀನ್ ಮಾಡಿದಾಗ ಸೋಫಾದಲ್ಲಿ ಎಷ್ಟು ಧೂಳಿರುತ್ತೆ ಅಂದರೆ, ಹಳೆ ಕಾಲದಲ್ಲಿ ಟವಲ್ ಇಟ್ಕೊಂಡು ಸೋಫಾ ಮೇಲೋ ಅಥವಾ ಯಂತ್ರ ಮೇಲಾದರೂ ಹೊಡೆದ್ರೆ ನೋಡಿರಬೇಕು ಎಷ್ಟು ಧೂಳು ಬರ್ತಿತ್ತು ಅಂತ. ಸೊ ಅದೇ ರೀತಿ ಇದರಲ್ಲೂ ಕೂಡ ನೀಟಾಗಿ ಸಕ್ ಮಾಡಿಬಿಡುತ್ತೆ. ಬಟ್ ನಮಗೊಂಚೂರು ಕೂಡ ಮುಖಕ್ಕೆ ಡಸ್ಟ್ ಬೀಳೋದಿಲ್ಲ, ಯಾಕಂದರೆ ಇದು ಹೀರ್ಕೊಳ್ಳುತ್ತೆ ಆಯಿತಾ. ಧೂಳು ಏನಿದೆ ಅದನ್ನು ಹೀರ್ಕೊಳ್ಳುತ್ತೆ. ಹಾಗೆ ನಮ್ಮ ಸೋಫಾ ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ನಿಮಗೆ ಡಸ್ಟ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನಾನಿಲ್ಲಿ ಕಿಟಕಿ ಹತ್ರ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಕೈ ಹೋಗಲ್ಲ ಆ ಥರ ಜಾಗದಲ್ಲೆಲ್ಲ ಈ ರೀತಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ನಾವು ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು. ಹಾಗೆ ಇದು ಮಲ್ಟಿಪರ್ಪಸ್ ಬ್ರಷ್ ಇರೋದ್ರಿಂದ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಹಾಗೆ ಕರ್ಟನ್ಸನ್ನು ಕೂಡ ನಾವು ಪದೇ ಪದೇ ತೊಳೆಯೋಂಗೆ ಅಥವಾ ಒಗೆಯೋ ಹಾಗೆ ಅವಶ್ಯಕತೆ ಇಲ್ಲ. ಕರ್ಟನ್ಸಲ್ಲಿರುವಂತಹ ಧೂಳು ಕೂಡ ಇದು ನೀಟಾಗಿ ಸಕ್ ಮಾಡ್ಕೊಳ್ಳುತ್ತೆ. ಈಗ ನೋಡಿ, ಕ್ರೆವಿಸ್ ನಾಸಲ್ ಅಂತ ಹೇಳ್ತಾರೆ, ಇದರಲ್ಲಿ ನಾನು ಧೂಳನ್ನೆಲ್ಲ ಹೊಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲರ ಮನೆಯಲ್ಲೂ ಗಾಜಿಂದು ಅಥವಾ ಆ್ಯಂಟಿಕ್ ಕಲೆಕ್ಷನ್ಸ್ ಇರುವಂತಹ ಕೆಲವೊಂದು ಶೋ ಪೀಸ್ಗಳು ಇದ್ದೇ ಇರುತ್ತೆ. ಸೊ ಅಂಥ ಶೋ ಪೀಸ್ಗಳನ್ನ ಡೈರೆಕ್ಟಾಗಿ ನಾವು ಹೆಂಗೆ ಬೇಕಂಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ಟೆ ತೊಗೊಂಡು ಉದುರ್ತೀನಿ ಅಂದರೆ ಹಾಳಾಯಿತು ಅಂತಲೇ ಅರ್ಥ. ಸೊ ಈ ರೀತಿ ಕ್ರೆವಿಸ್ ನೋಸಲ್ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಹಾಕೊಂಡ್ರೆ ಧೂಳು ಜೇಡ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ನೀವು ಮನೆಯಿಂದ ಹೊರಗಡೆ ಬಾಲ್ಕನಿಯನ್ನು ಕೂಡ ನೀವು ಕ್ಲೀನ್ ಮಾಡ್ಕೋಬಹುದು. ಸಣ್ಣ ಸಣ್ಣ ಸೆಕ್ಷನಲ್ಲಿ ಪರ್ಕೆ ಹೋಗೋದಿಲ್ಲ ಅಂಥ ಸೆಕ್ಷನಲ್ಲೂ ಕೂಡ ಇದರಲ್ಲಿ ನಾವು ಕ್ಲೀನ್ ಮಾಡ್ಕೋಬಹುದು. ನಾನೇನು ಮಾಡ್ತೀನಿ, ಎಲ್ಲ ಯೂಸ್ ಆದಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಬಿನ್ ಏನಿದೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಕಸನ ಕೆಳಗಡೆ ಬಿಸಾಕ್ಬಿಡ್ತೀನಿ. ನಾನು ನಿಮಗೆ ಕೆಳಗಡೆ ತೋರಿಸ್ತಾ ಇದ್ದೀನಿ ಎಷ್ಟು ಧೂಳಿದೆ ಅಂತ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಧೂಳಿದೆ. ಜಸ್ಟ್ ನಾನು ವ್ಯಾಕ್ಯೂಮ್ ಕ್ಲೀನ್ ಮಾಡಿದ್ದು ಯಾವುದು ಸೋಫಾ ಮಾತ್ರ. ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಯಾವ ರೀತಿ ವ್ಯಾಕ್ಯೂಮ್ ಕ್ಲೀನರಲ್ಲಿ ಮನೇನ ಅಥವಾ ಅಂಗಡಿನ ಶುದ್ಧಗೊಳಿಸ್ಕೊಳ್ಳೋದು ಅಂತ. ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಬ್ಯುಸಿ ಇದ್ದೆ, ತುಂಬ ಜನ ಹೊರಗಿನಿಂದ ಇವತ್ತೆಲ್ಲ ಬಂದಿದ್ದರು, ಔಟ್ ಆಫ್ ಕಂಟ್ರಿಯಿಂದ. ಹಾಗೆ ಸುಮಾರು ಜನ ಹೊರಗಡೆಯಿಂದ ಬಂದಿದ್ದರು, ಸಿಕ್ಕಾಪಟ್ಟೆ ಜನ. ಇವತ್ತು 8-9 ಜನ ಬಂದಿದ್ದರು ಹೊರಗಡೆಯಿಂದ ಮೈಸೂರು ಸಿಲ್ಕ್ ತೊಗೊಂಡೋಗ್ಲಿಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಅಂಗಡಿಲೂ ಕೂಡ ಕ್ಲೀನಿಂಗ್ ಇತ್ತು, ನಾನು ಅದನ್ನು ಕೂಡ ವಿಡಿಯೋ ಶೂಟ್ ಮಾಡಲಿಲ್ಲ. ಇನ್ ಕೇಸ್ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ಪ್ರಾಡಕ್ಟನ್ನು ಬೈ ಮಾಡ್ಬೋದು. ಈಗ ಆಗಿದೆ ಸಮಯ, ಇರಿ ತೋರಿಸ್ತೀನಿ. 11:38 ಸಂಡೇ ಆಯಿತಾ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡಿಬಿಟ್ಟು ಈಗ ಮುಗಿಸ್ತಾ ಇದ್ದೀನಿ. ಎಲ್ಲ ಮಕ್ಕಳಿಬ್ರು ಮಲಗಿದ್ದಾರೆ, ನಮ್ಮ ಮನೆಯವರು ಕೂಡ ಮಲ್ಕೊಳಕ್ಕೆ ಹೋದರು. ಎಸ್ ಸ್ನೇಹಿತರೆ, ನೋಡಿದ್ರಿ ಅಲ್ವಾ. ಇನ್ ಕೇಸ್ ನೀವೇನಾದರೂ ಅಗಾರೋ ಅವ್ರದ್ದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಅಮೆಝಾನಲ್ಲಿ ಇದು ಆರಾಮ್ಸೆ ಸಿಗುತ್ತೆ ಸ್ನೇಹಿತರೆ. ಅವ್ರು ನನಗೆ ಅಂತ ಕಳಿಸ್ಕೊಟ್ಟಿದ್ರು, ನಾನು ಹಾಗೆ ನಿಮ್ಗೊಂದು ಯೂಸ್ ಆಗಲಿ ಅಂತ ರಿವ್ಯೂ ಕೂಡ ಮಾಡಿ ಹಾಕಿದ್ದೀನಿ. ಐ ಹೋಪ್ ಇವತ್ತು ನನ್ನ ರಿವ್ಯೂ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.